ಹಾಯ್ ಫ್ರೆಂಡ್ಸ್, ಇಂದು ನಾವು RRB ಗ್ರೂಪ್ ಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪ್ರಶ್ನೆಯನ್ನು ನೋಡೋಣ. 1ನೆಯ ಪ್ರಶ್ನೆ, ಗಂಗಾ ನದಿಯು ಈ ಕೆಳಗಿನ ಯಾವ ಉಪನದಿಗಳು ಸೋನಾಪುರ ಬಳಿ ಪಾಟ್ನಾವನ್ನು ಸಂಧಿಸುತ್ತದೆ? 1ನೇ ಆಪ್ಷನ್ ಗಂಡಕ್, 2ನೇ ಆಪ್ಷನ್ ಕೋಸಿ, 3ನೇ ಆಪ್ಷನ್ ಘಂಗರ್, 4ನೇ ಆಪ್ಷನ್ ರಾಮಗಂಗಾ. ಸರಿಯಾದ ಉತ್ತರ 1 ಗಂಡಕ್. ಮುಂದಿನ ಪ್ರಶ್ನೆ, ಗೌತಮ್ ಬುದ್ಧನು ಮಹಾಪರಿನಿರ್ವಾಣವನ್ನು ಎಲ್ಲಿ ಪಡೆದನು? 1ನೇ ಆಪ್ಷನ್ ಕುಶಿನಗರ್, 2ನೇ ಆಪ್ಷನ್ ಸಾರನಾಥ, 3ನೇ ಆಪ್ಷನ್ ಸಾಂಚಿ, 4ನೇ ಆಪ್ಷನ್ ಬೋಧ್ಗಯ. ಸರಿಯಾದ ಉತ್ತರ 1 ಕುಶಿನಗರದಲ್ಲಿ ಪಡೆದನು. ಮುಂದಿನ ಪ್ರಶ್ನೆ, ಸಂವಿಧಾನ ಸಭೆಯ ಸಂವಿಧಾನಿಕ ಸಲಹೆಗಾರರು ಕಾನೂನಿನ ಸಲಹೆಗಾರರು ಯಾರು ನೇಮಕಗೊಂಡಿದ್ದಾರೆ? 1ನೇ ಆಪ್ಷನ್ BN ರಾವ್, 2ನೇ ಆಪ್ಷನ್ BR ಅಂಬೇಡ್ಕರ್, 3ನೇ ಆಪ್ಷನ್ SN ಮುಖರ್ಜಿ, 4ನೇ ಆಪ್ಷನ್ HVR ಅಯ್ಯಂಗಾರ್. ಸರಿಯಾದ ಉತ್ತರ 1 BN ರಾವ್. ಮುಂದಿನ ಪ್ರಶ್ನೆ, ಭಾರತವು ಪ್ರತಿ ವರ್ಷ ಡ್ಯಾಶ್ ರಂದು ರಾಷ್ಟ್ರೀಯ ಗ್ರಾಹಕ ದಿನವನ್ನು ಆಚರಿಸಲಾಗುತ್ತದೆ? 1ನೇ ಆಪ್ಷನ್ ಡಿಸೆಂಬರ್ 24, 2ನೇ ಆಪ್ಷನ್ ಡಿಸೆಂಬರ್ 10, 3ನೇ ಆಪ್ಷನ್ ಡಿಸೆಂಬರ್ 3, 4ನೇ ಆಪ್ಷನ್ ಡಿಸೆಂಬರ್ 21. ಸರಿಯಾದ ಉತ್ತರ 1 ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕ ದಿನ ಎಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಲೋಕಸಭೆಯ ಅಧ್ಯಕ್ಷರು ಡ್ಯಾಶ್? 1ನೇ ಆಪ್ಷನ್ ಪ್ರಧಾನಮಂತ್ರಿ, 2ನೇ ಆಪ್ಷನ್ ಲೋಕಸಭೆಯ ಸ್ಪೀಕರ್, 3ನೇ ಆಪ್ಷನ್ ಉಪಾಧ್ಯಕ್ಷ, 4ನೇ ಆಪ್ಷನ್ ಮುಖ್ಯಮಂತ್ರಿ. ಸರಿಯಾದ ಉತ್ತರ 2 ಲೋಕಸಭೆಯ ಸ್ಪೀಕರ್ ಆಗಿರುತ್ತಾರೆ. ಮುಂದಿನ ಪ್ರಶ್ನೆ, ಆರ್ಯಭಟ್ಟಿಯ ಪುಸ್ತಕವು ಏನನ್ನು ವಿವರಿಸುತ್ತದೆ? 1ನೇ ಆಪ್ಷನ್ ಔಷಧ, 2ನೇ ಆಪ್ಷನ್ ವ್ಯಾಕರಣ, 3ನೇ ಆಪ್ಷನ್ ಶಸ್ತ್ರಚಿಕಿತ್ಸೆ, 4ನೇ ಆಪ್ಷನ್ ಖಗೋಳಶಾಸ್ತ್ರ. ಸರಿಯಾದ ಉತ್ತರ ಖಗೋಳಶಾಸ್ತ್ರ. ಮುಂದಿನ ಪ್ರಶ್ನೆ, ಸೈಕ್ಲೋನಿಕ್ ಚಂಡಮಾರುತದ ಸಮಯದಲ್ಲಿ ಸಮುದ್ರ ಮಟ್ಟದಲ್ಲಿನ ಸಹಜದ ಏರಿಕೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ ಚಂಡಮಾರುತದ ಉಲ್ಬಣ, 2ನೇ ಆಪ್ಷನ್ ಬಂದರುಗಳ ಅಲೆಗಳು, 3ನೇ ಆಪ್ಷನ್ ಶಾಖ, 4ನೇ ಆಪ್ಷನ್ ಸುನಾಮಿ. ಸರಿಯಾದ ಉತ್ತರ 1 ಚಂಡಮಾರುತದ ಉಲ್ಬಣ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಭಾಗ 5 ಡ್ಯಾಶ್ ಸಂಬಂಧಿಸಿದೆ? 1ನೇ ಆಪ್ಷನ್ ಚುನಾವಣೆ, 2ನೇ ಆಪ್ಷನ್ ಪಂಚಾಯತ್, 3ನೇ ಆಪ್ಷನ್ ಕೇಂದ್ರ ಸರ್ಕಾರ, 4ನೇ ಆಪ್ಷನ್ ಮೂಲಭೂತ ಕರ್ತವ್ಯಗಳು. ಸರಿಯಾದ ಉತ್ತರ 3 ಕೇಂದ್ರ ಸರ್ಕಾರ. ಮುಂದಿನ ಪ್ರಶ್ನೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ FCI ಮೂಲಕ ಸರ್ಕಾರ ಖರೀದಿಸಿದ ಗೋಧಿ ಮತ್ತು ಅಕ್ಕಿಯಂತಹ ಆಹಾರ ಧಾನ್ಯಗಳು ಡ್ಯಾಶ್ ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ ಆಹಾರ ಸುರಕ್ಷತೆ, 2ನೇ ಆಪ್ಷನ್ ಆಹಾರ ಸಂಗ್ರಹಣೆ, 3ನೇ ಆಪ್ಷನ್ ಸುರಕ್ಷಿತ ಮಳಿಗೆಗಳು, 4ನೇ ಆಪ್ಷನ್ ಆಹಾರ ದಾಸ್ತಾನುಗಳು. ಸರಿಯಾದ ಉತ್ತರ 3 ಸುರಕ್ಷಿತ ಮಳಿಗೆಗಳು. ಮುಂದಿನ ಪ್ರಶ್ನೆ, 1931ರಲ್ಲಿ ನಡೆದ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಈ ಕೆಳಗಿನ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಕಾಂಗ್ರೆಸ್ಸನ್ನು ಪ್ರತಿನಿಧಿಸಿದರು? 1ನೇ ಆಪ್ಷನ್ ಮಹಾತ್ಮ ಗಾಂಧಿ, 2ನೇ ಆಪ್ಷನ್ ಗೋಪಾಲಕೃಷ್ಣ ಗೋಖಲೆ, 3ನೇ ಆಪ್ಷನ್ MA ಜಿನ್ನಾ, 4ನೇ ಆಪ್ಷನ್ BR ಅಂಬೇಡ್ಕರ್. ಸರಿಯಾದ ಉತ್ತರ 1 ಮಹಾತ್ಮ ಗಾಂಧಿ. ಮುಂದಿನ ಪ್ರಶ್ನೆ, ದಕ್ಷಿಣ ಅಮೆರಿಕ ಖಂಡದಲ್ಲಿ ಜನಸಂಖ್ಯೆಯ ದೃಷ್ಟಿಯಿಂದ ಅತಿ ದೊಡ್ಡ ದೇಶ ಡ್ಯಾಶ್ ಆಗಿದೆ? 1ನೇ ಆಪ್ಷನ್ ಚಿಲ್ಲಿ, 2ನೇ ಆಪ್ಷನ್ ಬ್ರೆಜಿಲ್, 3ನೇ ಆಪ್ಷನ್ ಪೆರು, 4ನೇ ಆಪ್ಷನ್ ಇಕ್ವೆಡಾರ್. ಸರಿಯಾದ ಉತ್ತರ 2 ಬ್ರೆಜಿಲ್. ಮುಂದಿನ ಪ್ರಶ್ನೆ, ಬ್ರಿಟಿಷ್ ಇಂಡಿಯಾದ ವೈಸರಾಯ ಆಗಿ ಲಾರ್ಡ್ ವೆಲ್ಲೆಸ್ಲಿ ಉತ್ತರಾಧಿಕಾರಿ ಯಾರು? 1ನೇ ಆಪ್ಷನ್ ಲಾರ್ಡ್ ಇರ್ವಿನ್, 2ನೇ ಆಪ್ಷನ್ ಲಾರ್ಡ್ ಮಿಂಟೋ, 3ನೇ ಆಪ್ಷನ್ ಲಾರ್ಡ್ ಲಿನಿತ್ಕೋ, 4ನೇ ಆಪ್ಷನ್ ಲಾರ್ಡ್ ಮೌಂಟ್ ಬ್ಯಾಟನ್. ಸರಿಯಾದ ಉತ್ತರ 4 ಲಾರ್ಡ್ ಮೌಂಟ್ ಬ್ಯಾಟನ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ಕಾಂತೀಯ ಪ್ರಚೋದನೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ? 1ನೇ ಆಪ್ಷನ್ ಜನರೇಟರ್, 2ನೇ ಆಪ್ಷನ್ ಸೈಕ್ಲೋಟ್ರಾನ್, 3ನೇ ಆಪ್ಷನ್ ಪ್ರತಿರೋಧಕಗಳು, 4ನೇ ಆಪ್ಷನ್ ಇನ್ಸುಲೇಟರ್. ಸರಿಯಾದ ಉತ್ತರ 1 ಜನರೇಟರ್. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಜ್ಯ ರಾಜ್ಯಪಾಲರನ್ನು ನೇಮಿಸಲು ಕನಿಷ್ಠ ವಯಸ್ಸು ಎಷ್ಟು? 1ನೇ ಆಪ್ಷನ್ 32 ವರ್ಷಗಳು, 2ನೇ ಆಪ್ಷನ್ 21 ವರ್ಷಗಳು, 3ನೇ ಆಪ್ಷನ್ 25 ವರ್ಷಗಳು, 4ನೇ ಆಪ್ಷನ್ 35 ವರ್ಷಗಳು. ಸರಿಯಾದ ಉತ್ತರ 4 35 ವರ್ಷಗಳು ಬೇಕು. ಮುಂದಿನ ಪ್ರಶ್ನೆ, ಕಂಡಕ್ಟರಲ್ಲಿ ಎಲೆಕ್ಟ್ರಾನ್ಗಳ ಹರಿವನ್ನು ತಡೆಯುವ ಗುಣಮಟ್ಟ ಯಾವುದು? 1ನೇ ಆಪ್ಷನ್ ಪ್ರತಿರೋಧ, 2ನೇ ಆಪ್ಷನ್ ವೋಲ್ಟೇಜ್, 3ನೇ ಆಪ್ಷನ್ ಪ್ರತಿರೋಧ, 4ನೇ ಆಪ್ಷನ್ ಅಯಾನುಗಳು. ಸರಿಯಾದ ಉತ್ತರ 3 ಪ್ರತಿರೋಧ.